PMC ಕನ್ನಡ ಚಾನಲ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮಿತಾ ಶಂಕರ್. ಈಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ? ಸೊ ಸಮ್ಮರ್ ಸ್ಪೆಷಲ್ ಆಗಿ ನಿಮಗೆ ಒಂದು ಈಸಿಯಾದ ಅದು ಕಳಂಗರಿ ಹಣ್ಣನ್ನು ಯೂಸ್ ಮಾಡಿ ನೋಡಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಳಂಗರಿ ಹಣ್ಣು, ಇದು ಸಬ್ಜಾ ಬೀಜ ಅಂತ ಹೇಳ್ತಾರೆ, ಇದನ್ನು ಬೇಸಿಲ್ ಸೀಡ್ಸ್ ಅಂತಲೂ ಹೇಳ್ತಾರೆ. ಇದನ್ನು ಎಲ್ಲ ಶಾಪ್ಸಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ. ಇದನ್ನು ತೊಗೊಂಡು ಬಂದು ಒಂದು 10 ನಿಮಿಷ, ನಾವು ಯಾವಾಗ ಮಾಡ್ತೀವೋ ಜ್ಯೂಸನ್ನ ಒಂದು 10 ನಿಮಿಷ ನೀರಲ್ಲಿ ನೆನೆಸಿದ್ರೆ ಈ ಥರ ನಿಮಗೆ ಉಬ್ಬುತ್ತೆ, ಈ ಥರ ನಿಮಗೆ ಸಿಗುತ್ತೆ. ಇದು ಸಬ್ಜಾ ಬೀಜಗಳು, ಒಂದು 6-8 ಪುದೀನ ಎಲೆಗಳು, ನಿಂಬೆಹಣ್ಣು ಮತ್ತು ಮಾಮೂಲಿ ಉಪ್ಪು, ಇದು ಕಾಲ ನಮಕ್ ಬ್ಲ್ಯಾಕ್ ಸಾಲ್ಟ್ ಮತ್ತು ಮೆಣಸಿನ ಪೌಡರ್, ಜೀರಾ ಪೌಡರ್. ತುಂಬ ಈಸಿ, ತುಂಬ ಕಡಿಮೆ ಸಾಮಗ್ರಿಗಳು. ಇದಕ್ಕೆ ನಾವು ಫಸ್ಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಮಿಕ್ಸಿ ಜಾರ್ಗೆ ಈ ಕಳಂಗರಿ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೀಜ ತೆಗೆದಿದ್ದೀನಿ, ಎಲ್ಲ ಬೀಜ ತೆಗೆದು ರೆಡಿಯಾಗಿರೋ ಕಳಂಗರಿ ಹಣ್ಣನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತಣ್ಣಕ್ಕಿರೋ ನೀರು, ಫ್ರಿಡ್ಜಲ್ಲಿರೋ ತಣ್ಣಕ್ಕಿರೋ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಐಸ್ ಕ್ಯೂಬ್ಸನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಜಾಸ್ತಿನೂ ಬೇಕಾಗಿಲ್ಲ. ಸ್ವಲ್ಪ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸಿಗೆ ಹಾಕೋಣ. ನಮ್ಮ ಕಳಂಗರಿ ಹಣ್ಣಿನ ಶರ್ಬತ್ ರೆಡಿಯಾಗಿದೆ. ಈ ಅವಕಾಶ ಕೊಟ್ಟಿರೋ PMC ಕನ್ನಡ ಚಾನೆಲ್ ಅವರಿಗೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.